ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ವಿಕಟ ಕವಿ ಅನ್ನೋ ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಅಮರಗಿರಿ ಅನ್ನೋ ಒಂದು ಪ್ರಾಂತ್ಯದ ದೇವತಲ ಅನ್ನೋ ಬೆಟ್ಟಕ್ಕೆ ಹೋದವರು ಹುಚ್ಚರ ರೀತಿ ಎಲ್ಲವನ್ನೂ ಮರೀತಾ ಇರ್ತಾರೆ. ಈ ಸಮಸ್ಯೆ ಬಗೆಹರಿಸೋಕೆ ಈ ಕಥೆಯ ನಾಯಕ ರಾಮಕೃಷ್ಣ ಬರ್ತಾನೆ. ಆ ಬೆಟ್ಟದಲ್ಲಿ ಇದ್ದ ಸಮಸ್ಯೆ ಏನು, ರಾಮಕೃಷ್ಣ ಅದನ್ನ ಬಗೆಹರಿಸೋಕೆ ಏನೆಲ್ಲ ಮಾಡ್ಬೇಕಾಯ್ತು, ರಾಮಕೃಷ್ಣನಿಗೂ ಆ ಪ್ರಾಂತ್ಯಕ್ಕೂ ಇರುವ ಸಂಬಂಧ ಏನು, ಮೂವಿಯಲ್ಲಿ ಒಂದರ ಹಿಂದೆ ಒಂದು ರಿವೀಲ್ ಆಗೋ ಟ್ವಿಸ್ಟ್ ಗಳು ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ನಲ್ಲಮಲ ಅನ್ನೋ ಊರನ್ನ ತೋರಿಸ್ತಾರೆ. ಒಬ್ಬ ವ್ಯಕ್ತಿ ಕೆಲಸ ಮುಗಿಸ್ಕೊಂಡು ಅವನ ಹೆಂಡತಿ ಜೊತೆ ಊರಿಗೆ ಹೋಗ್ತಾ ಇರ್ತಾನೆ. ಅರ್ಧ ದಾರಿಯಲ್ಲಿ ಅವನು ಹೆಂಡತಿ ಮತ್ತೆ ಮಗಳಿಗೆ ಮನೆಗೆ ಹೋಗೋಕೆ ಹೇಳಿ ಅವನು ಒಂದು ಅಂಗಡಿ ಬಳಿಗೆ ಬರ್ತಾನೆ. ಅಲ್ಲಿ ವೀರಣ್ಣ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಜೊತೆ ಅಲ್ಲಿಗೆ ಬಂದ ವ್ಯಕ್ತಿ ಒಂದು ಗೇಮ್ ಆಡ್ತಾನೆ. ಆದ್ರೆ ಯಾವಾಗ್ಲೂ ಆ ಗೇಮ್ ನ ವೀರಣ್ಣನೇ ಗೆಲ್ತಾ ಇರ್ತಾನೆ. ಇವಾಗ ವೀರಣ್ಣ ಆ ವ್ಯಕ್ತಿಗೆ ದೇವತಲ ಬೆಟ್ಟಕ್ಕೆ ಹೋಗಿ ಬಂದ್ರೆ ಅವನ ಬಳಿ ಇರೋ ಮೇಕೆನ ಕೊಡ್ತೀನಿ ಅಂತ ಹೇಳ್ತಾನೆ. ಆ ವ್ಯಕ್ತಿಗೆ ಆ ಬೆಟ್ಟಕ್ಕೆ ಹೋಗೋಕೆ ಭಯ ಆಗುತ್ತೆ. ಅದಕ್ಕೆ ಅವನ ಜೊತೆ ಇನ್ನಿಬ್ಬರನ್ನ ಕರ್ಕೊಂಡು ಆ ಬೆಟ್ಟದ ಕಡೆ ಹೋಗ್ತಾನೆ. ಹಾಗೆ ಅರ್ಧ ಬೆಟ್ಟ ಹತ್ತಿದ ಅವರು ಒಂದು ಜಾಗದಲ್ಲಿ ಕೂತ್ಕೋತಾರೆ. ಇದ್ದಕ್ಕಿದ್ದ ಹಾಗೆ ಏನೋ ಅವರ ಬಳಿಗೆ ಬರುತ್ತೆ. ಅವರೆಲ್ಲರೂ ಅಲ್ಲೇ ಬಿದ್ದೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಅಮರಗಿರಿ ಪ್ರಾಂತ್ಯದ ರಾಜನನ್ನ ತೋರಿಸ್ತಾರೆ. ಊರಿನ ಜನ ಅವರ ಬಳಿಗೆ ಬಂದು ಸಂಖ್ಯೆ 32ಕ್ಕೆ ಏರಿದೆ ಅಂತ ಹೇಳ್ತಾರೆ. ಅದನ್ನ ಕೇಳಿದ ರಾಜ ಬೇಜಾರಾಗ್ತಾನೆ. ಹಾಗೆ ಅವನು ರೂಮ್ಗೆ ಹೋಗಿ ಪೂರ್ವ ದಿಕ್ಕಿನ ಕಡೆ ನೋಡ್ತಾ ಇರ್ತಾನೆ. ಅವನಿಗೆ ಕೋಟೆಯ ಪೂರ್ವ ದಿಕ್ಕಿನಲ್ಲಿ ಅಂತ ಯಾರೋ ಹೇಳ್ತಾ ಇರೋ ರೀತಿ ಕೇಳಿಸುತ್ತೆ. ಇವಾಗ ನಮಗೆ ಹೈದರಾಬಾದ್ನ ತೋರಿಸ್ತಾರೆ. ಅಲ್ಲೇ ಈ ಕಥೆಯ ನಾಯಕ ರಾಮಕೃಷ್ಣ ಒಂದು ಯೂನಿವರ್ಸಿಟಿಯಲ್ಲಿ ಸ್ಟಡೀಸ್ ಮಾಡ್ತಾ ಇರ್ತಾನೆ. ಇವಾಗ ರಾಮ ಅವನ ಪ್ರೊಫೆಸರ್ ವೇಣುಗೋಪಾಲ್ನ ಕರ್ಕೊಂಡು ಶೇಖ್ ಅನ್ನೋ ಒಬ್ಬ ವ್ಯಕ್ತಿಯ ಬಂಗಲೆಗೆ ಬರ್ತಾನೆ. ಯಾಕಂದ್ರೆ ಅಲ್ಲಿ ಶೇಖ್ನ ಕೊಲೆ ಆಗಿರುತ್ತೆ. ಪೊಲೀಸರಿಗೆ ಸಹಾಯ ಮಾಡೋಕೆ ರಾಮನ ಕರೆಸಿರ್ತಾರೆ. ಅಲ್ಲಿ ಕ್ರೈಮ್ ಸೀನ್ ನೋಡಿದ ರಾಮ ಯಾರೋ ಮನೆಯಲ್ಲಿ ಕೆಲಸ ಮಾಡೋರೆ ಚಿನ್ನ ಕದಿಯೋಕೆ ಬಂದು ಶೇಖ್ಗೆ ಎಚ್ಚರ ಆಗಿದ್ಕೆ ಅವನು ಕೊಲೆ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ವಿಚಾರಣೆ ಮಾಡೋಕೆ ಮನೆಯ ಎಲ್ಲಾ ಕೆಲಸದವರನ್ನ ಕರೆಸ್ತಾರೆ. ರಾಮ ಎಲ್ರೂ ಹೆಸರನ್ನ ಕೇಳ್ತಾನೆ. ಆಮೇಲೆ ರಾಮ ಇವ್ರ್ಯಾರು ಕಳ್ತನ ಮಾಡಿಲ್ಲ, ಯಾರೋ ಹೊರಗಿನವರು ಮಾಡಿರ್ಬೇಕು ಅಂತ ಹೇಳಿ ಎಲ್ರು ಮನೆಗೆ ಹೋಗಿ ಅಂತ ಕಳಿಸ್ತಾನೆ. ಅದ್ರಲ್ಲಿ ಕಾಸಿಂ ಅನ್ನೋ ವ್ಯಕ್ತಿ ಒಂದು ಚಿನ್ನದ ಅಂಗಡಿಗೆ ಬಂದು ಸೇಟು ಹತ್ರ ಬೇಗ ದುಡ್ಡು ಕೊಡಿ, ನಾನು ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರಾಮ ಪೊಲೀಸರ ಜೊತೆ ಬರ್ತಾನೆ. ಇದರಿಂದ ಕಾಸಿಮ್ಮೆ ಶೇಖ್ನ ಕೊಂದು ಚಿನ್ನ ಕದ್ದಿರೋದು ಅಂತ ಗೊತ್ತಾಗಿ ಅವನನ್ನು ಪೊಲೀಸರು ಎಳ್ಕೊಂಡೋಗ್ತಾರೆ. ರಾಮಗೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂಗಲೆಗೆ ಬಾ ಅಂತ ಹೇಳಿ ಹೋಗ್ತಾರೆ. ರಾಮ ವೇಣುಗೋಪಾಲ್ ಜೊತೆ ಬಂಗಲೆಯಲ್ಲಿ ಕೂತಿದ್ದಾಗ ಅಲ್ಲಿಗೆ ಅಜಾಮ್ ಖಾನ್ ಅನ್ನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಪೊಲೀಸರು ರಾಮನೇ ಕೇಸ್ನ ಸಾಲ್ವ್ ಮಾಡಿದ್ದು ಅಂತ ಹೇಳ್ತಾರೆ. ಅಜಾಮ್ ಖಾನ್ ರಾಮನ ನೋಡಿ ಅವನ್ನ ಎಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಿದೆ ಅಂತಾನೆ. ಆಮೇಲೆ ರಾಮಗೆ ಶಬ್ಬಾಷ್ ಹೇಳಿ ಅಲ್ಲಿಂದ ಅಜಾಮ್ ಖಾನ್ ಹೋಗ್ತಾನೆ. ರಾಮ ಅವನ ಕೆಲ್ಸಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಅವನ ತಾಯಿಗೆ ಸೀರೆ ತಗೊಳ್ಳೋಕೆ ಅಂಗಡಿಗೆ ಹೋಗ್ತಾನೆ. ವೇಣುಗೋಪಾಲ್ ಸೀರೆಗೆ ದುಡ್ಡು ಕೊಡೋಕೆ ಅಂಗಡಿಯವನ ಬಳಿ ಚೌಕಾಸಿ ಮಾಡುವಾಗ ಮಳೆ ಬರೋಕೆ ಶುರುವಾಗುತ್ತೆ. ಮಳೆ ನೋಡಿ ರಾಮ ಯಾಕೋ ಗಾಬರಿಯಾಗಿ ಸೀರೆ ಕಿತ್ಕೊಂಡು ಮನೆ ಕಡೆ ಓಡೋಗ್ತಾನೆ. ಮಾರನೇ ದಿನ ಕಾಲೇಜಲ್ಲಿ ವೇಣುಗೋಪಾಲ್ ಒಂದು ಲೆಟರ್ ಓದ್ತಾ ಇರ್ತಾನೆ. ಅದು ಅಮರಗಿರಿ ಪ್ರಾಂತ್ಯದಿಂದ ಬಂದಿರೋ ಲೆಟರ್. ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ಸಂಖ್ಯೆ 32ಕ್ಕೆ ಏರಿದೆ ಅಂತ ಲೆಟರ್ ಅಲ್ಲಿ ಇರುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ರಾಮ ಬರ್ತಾನೆ. ವೇಣುಗೋಪಾಲ್ ರಾಮಗೆ ಮಳೆ ನೋಡಿ ಗಾಬರಿಯಾಗಿ ಓಡೋಗಿದ್ದು ಯಾಕೆ ಅಂತ ಕೇಳ್ತಾನೆ. ಯಾಕಂದ್ರೆ ರಾಮನ ತಾಯಿಗೆ ಮಳೆ ಅಂದ್ರೆ ಭಯ ಆಗ್ತಾ ಇರುತ್ತೆ. ಜೊತೆಗೆ ನಿನ್ನೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿರುತ್ತೆ. ರಾಮ ಅವನ್ ತಾಯಿನ ಆಸ್ಪತ್ರೆಗೆ ಸೇರಿಸಿ ಬಂದಿರ್ತಾನೆ. ಅವನ್ ತಾಯಿನ ನೋಡ್ಕೊಳ್ಳೋಕೆನೆ ರಾಮ ಈ ಡಿಟೆಕ್ಟಿವ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ತಾ ಇರ್ತಾನೆ. ಇದು ಗೊತ್ತಾಗಿ ವೇಣುಗೋಪಾಲ್ ಅಮರಗಿರಿಯಲ್ಲಿಯ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ರಾಮನೇ ಸರಿ ಅಂತ ಹೇಳಿ ರಾಮಗೆ ಒಂದು ರೆಕಮೆಂಡೇಶನ್ ಲೆಟರ್ ಬರೆದು ಕೊಟ್ಟು ಅಮರಗಿರಿಗೆ ಹೋಗೋಕೆ ಹೇಳ್ತಾನೆ. ರಾಮಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರಿಂದ ಅವನು ಅಮರಗಿರಿ ಕಡೆ ಬರ್ತಾನೆ. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಕಾರ್ ಬರುತ್ತೆ. ಆ ಕಾರಲ್ಲೇ ಈ ಕಥೆಯ ನಾಯಕಿ ಲಕ್ಷ್ಮಿ ಇರ್ತಾಳೆ. ಅವಳು ರಾಮನ ಅವಳ ಕಾರ್ಗೆ ಹತ್ತಿಸ್ಕೊತಾಳೆ. ರಾಮ ಅವನ ಬಗ್ಗೆ ಹೇಳ್ತಾ ಅವನ್ನ ಎಲ್ರು ಕಾಲೇಜಲ್ಲಿ ವಿಕಟ ಕವಿ ಅಂತ ಕರೀತಾರೆ ಅಂತ ಬಿಲ್ಡಪ್ ತಗೊಂಡು ಲಕ್ಷ್ಮಿನ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಅವಳು ನೀವು ಡಿಟೆಕ್ಟಿವ್ ಅಲ್ವಾ, ಕಂಡಿಡಿರಿ ಅಂತ ಹೇಳ್ತಾಳೆ. ರಾಮ ಕಾರಿಂದ ಇಳಿಯುವಷ್ಟರಲ್ಲಿ ಕಾರಲ್ಲಿದ್ದ ಒಂದು ಗ್ರೀಟಿಂಗ್ ಕಾರ್ಡ್ ನೋಡಿ ಹೆಸರು ಲಕ್ಷ್ಮಿ ಅಂತ, ಅವಳು ಓದ್ತಾ ಇದ್ದ ಬುಕ್ ನೋಡಿ ಅವಳು ಸೈಕಿಯಾಟ್ರಿಸ್ಟ್ ಅಂತ ಕಂಡಿಡಿತಾನೆ. ಇದ್ರಿಂದ ಲಕ್ಷ್ಮಿ ಇಂಪ್ರೆಸ್ ಆಗ್ತಾಳೆ. ರಾಮ ಅಮರಗಿರಿ ಊರಿಗೆ ಹೋಗ್ತಾನೆ. ಎಲ್ಲಾ ಮನೆಗೆ ಬೀಗ ಹಾಕಿರ್ತಾರೆ. ರಾಮ ರಾಜನ ಬಂಗಲೆ ಬಳಿಗೆ ಹೋಗ್ತಾನೆ. ಎಲ್ಲಾ ಜನರು ಅಲ್ಲೇ ಇರ್ತಾರೆ. ಅಲ್ಲಿ ರಾಮ ವೇಣುಗೋಪಾಲ್ ಕೊಟ್ಟಿದ್ದ ಲೆಟರ್ನ ರಾಜನಿಗೆ ಕೊಡ್ತಾನೆ. ಆದ್ರೆ ರಾಜ ಈ ಊರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀನ್ ಇಲ್ಲಿಂದ ವಾಪಸ್ ಹೋಗು ಅಂತ ಹೇಳ್ತಾರೆ. ಆದ್ರೆ ರಾಮ ಹೋಗ್ತಾ ಇರಲ್ಲ. ರಾಜನ ಕಡೆಯವರು ರಾಮನ ಅಲ್ಲಿಂದ ಈಚೆಗೆ ಬಿಸಾಕ್ತಾರೆ. ರಾಮ ವಾಪಸ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಊರಿಗೆ ಬಂದು ಒಂದು ಅಂಗಡಿ ಹತ್ರ ಕೂತ್ಕೋತಾನೆ. ಅಲ್ಲಿ ರಾಮ ಕಾಫಿ ಮತ್ತೆ ಬನ್ ತಗೊಂಡು ತಿನ್ನುವಾಗ ಅವನ ಮುಂದೆ ನಾವು ಮೊದಲ ಸೀನಲ್ಲಿ ನೋಡಿದ ವ್ಯಕ್ತಿಯ ಮಗಳು ನಿಂತಿರ್ತಾಳೆ.
ಆ ಹುಡುಗಿ ಅವಳ ತಂದೆ 1 ವಾರದಿಂದ ಎಲ್ಲಾನು ಮರ್ತೋಗಿದ್ದಾನೆ, ಅವನನ್ನ ಸರಿ ಮಾಡಿ ಅಂತ ರಾಮನ ಬಳಿ ಕೇಳ್ಕೊತಾಳೆ. ರಾಮ ಆ ಹುಡುಗಿಯ ತಂದೆ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆ ಹುಡುಗಿ ರಾಮನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾಳೆ. ಅಲ್ಲಿ ಒಂದು ರೂಮ್ ಅಲ್ಲಿ 31 ಜನನ ಕೂಡಾಕಿರ್ತಾರೆ. ಎಲ್ಲರೂ ರಾತ್ರಿ ವೇಳೆ ದೇವತಲ ಬೆಟ್ಟಕ್ಕೆ ಹೋಗಿರ್ತಾರೆ. ಅಲ್ಲಿ ನಡೆದ ಯಾವುದೋ ಒಂದು ಘಟನೆಯಿಂದ ಅವರು ಎಲ್ಲ ಮರ್ತೋಗಿರ್ತಾರೆ. ಇದನ್ನ ಕೇಳಿ ರಾಮ ಶಾಕ್ ಆಗ್ತಾನೆ. ರಾಮ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಪಟೇಲ ಅನ್ನೋ ಇನ್ಸ್ಪೆಕ್ಟರ್ ಇರ್ತಾನೆ. ಅವನು ಊರಿಗೆ ಹೊಸದಾಗಿ ಟಿವಿ ತರಿಸಿ ಊರವ್ರನ್ನೆಲ್ಲ ಟಿವಿ ನೋಡೋಕೆ ಕರ್ಸಿರ್ತಾನೆ. ಟಿವಿ ಆನ್ ಮಾಡ್ತಾರೆ, ಆದ್ರೆ ಬರೀ ಚುಕ್ಕಿ ಮಾತ್ರ ಕಾಣಿಸ್ತಾ ಇರುತ್ತೆ. ಅವಾಗ ಅದೇ ಟೈಮ್ಗೆ ಅಲ್ಲಿಗೆ ರಾಮ ಬಂದು ಟಿವಿ ಸರಿ ಮಾಡ್ತಾನೆ. ಅದರಿಂದ ಪಟೇಲ ಕೂಡ ಇಂಪ್ರೆಸ್ ಆಗ್ತಾನೆ. ರಾಮ ಪಟೇಲನಿಗೆ ಅವನೊಬ್ಬ ಡಿಟೆಕ್ಟಿವ್ ಅಂತ ಹೇಳಿ ಊರ್ ಸಮಸ್ಯೆ ಬಗೆಹರಿಸೋಕೆ ರಾಜ ಕಳಿಸಿರೋದು ಅಂತ ಹೇಳ್ತಾನೆ. ಅದನ್ನ ಪಟೇಲ ನಂಬ್ಕೊಬಿಡ್ತಾನೆ. ಇವಾಗ ಆ ಪಟೇಲ ಊರಿನ ಸಮಸ್ಯೆ ಹೇಳ್ತಾನೆ. ರಾತ್ರಿ ವೇಳೆ ಯಾರೇ ದೇವತಲ ಬೆಟ್ಟಕ್ಕೆ ಹೋದ್ರು ಎಲ್ಲರೂ ಮೂರ್ಛೆ ತಪ್ಪಿ ಬೀಳ್ತಾರೆ. ಅವರಿಗೆ ಎಲ್ಲಾ ವಿಷಯಗಳು ಮರ್ತೋಗ್ತವೆ. ಆಮೇಲೆ ಊರಿನ ಜನ ಅವರನ್ನ ಕರ್ಕೊಂಡ್ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರನ್ನ ಒಂದು ರೂಮ್ ಅಲ್ಲಿ ಕೂಡಾಕ್ತಾ ಇರ್ತಾರೆ. ಇದನ್ನ ಕೇಳಿ ರಾಮ ಟೋಟಲ್ 32 ಜನ ಅಲ್ವಾ ಪ್ರಾಬ್ಲಮ್ ಅಲ್ಲಿ ಇರೋದು, ಆದ್ರೆ ದೇವಸ್ಥಾನದಲ್ಲಿ 31 ಜನ ಮಾತ್ರ ಇದ್ರು, ಇನ್ನೊಬ್ರು ಯಾರು ಅಂತಾನೆ. ಇನ್ನೊಬ್ಬಳು ಪ್ರಾಸ್ಟಿಟ್ಯೂಟ್. ಅದಕ್ಕೆ ಊರಿಂದ ಈಚೆ ಒಂದು ಮರಕ್ಕೆ ಕಟ್ಟಾಕಿರ್ತಾರೆ. ಅದನ್ನ ಕೇಳಿ ರಾಮ ಪಟೇಲನ ಜೊತೆ ಆ ಮಹಿಳೆಗೆ ಊಟ ಕೊಡೋಕೆ ಬರ್ತಾನೆ. ಅವಾಗ ಅಲ್ಲಿಗೆ ಲಕ್ಷ್ಮಿ ಕೂಡ ಊಟ ಕೊಡೋಕೆ ಬರೋದನ್ನ ನೋಡಿ ರಾಮ ಮತ್ತೆ ಪಟೇಲ ಅಲ್ಲೇ ಬಚ್ಚಿಟ್ಕೊಳ್ತಾರೆ. ಆದ್ರೆ ಲಕ್ಷ್ಮಿಗೆ ಅವರು ಅಲ್ಲಿಗೆ ಊಟ ಕೊಡೋಕೆ ಬಂದಿರೋದು ಅಂತ ಗೊತ್ತಾಗುತ್ತೆ. ಲಕ್ಷ್ಮಿ ಆ ಮಹಿಳೆಗೆ ಊಟ ತಿನ್ನಿಸ್ತಾಳೆ. ಅದೇ ಟೈಮ್ಗೆ ರಾಮಗೆ ಆ ಕಾಡಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದು ಯಾರು ಅಂತ ಕ್ಲಿಯರ್ ಆಗಿ ಕಾಣಿಸಲ್ಲ. ಆಮೇಲೆ ರಾಮ ಲಕ್ಷ್ಮಿ ಎಲ್ಲಾ ಸೇರಿ ಆ ಮಹಿಳೆನ ಅವಳ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಆ ಮಹಿಳೆ ಕೈ ಮೇಲೆ ಅರ್ಧ ಚಂದ್ರನ ರೀತಿ ಗುರುತು ಇರೋದು ನೋಡ್ತಾಳೆ. ಅದನ್ನ ರಾಮನಿಗೆ ತೋರಿಸ್ತಾಳೆ. ಮನೆಯೆಲ್ಲ ರಾಮ ಚೆಕ್ ಮಾಡ್ತಾನೆ. ಅವಾಗ ಅವನಿಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಆ ಮಹಿಳೆಗೆ ಊರಲ್ಲಿ ನಡೀತಾ ಇರೋ ವಿಷಯದ ಬಗ್ಗೆ ಗೊತ್ತಾಗಿದೆ. ಅದನ್ನ ಅವಳು ಯಾರಿಗೂ ಹೇಳ್ಬಾರ್ದು ಅಂತ ಯಾರೋ ಡೋರ್ ಹೊಡೆದು ಮನೆ ಒಳಗೆ ಬಂದಿದ್ದಾರೆ. ಅವರು ಬರೋ ಮುಂಚೆ ಆ ಮಹಿಳೆನೆ ಅವಳ ಕೈ ಮೇಲೆ ಆ ಗುರುತನ್ನ ಮಾಡ್ಕೊಂಡಿದ್ದಾಳೆ ಅಂತ ರಾಮ್ಗೆ ಗೊತ್ತಾಗುತ್ತೆ. ಆ ಗುರುತು ಏನು ಅಂತ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋಣ, ನೆನಪಲ್ಲಿ ಇಟ್ಕೊಂಡಿರಿ. ಇವಾಗ ಲಕ್ಷ್ಮಿ ರಾಮನ ಮತ್ತೆ ರಾಜನ ಬಳಿಗೆ ಕರ್ಕೊಂಡು ಹೋಗ್ತಾಳೆ. ಈ ಲಕ್ಷ್ಮಿ ರಾಜನ ಮೊಮ್ಮಗಳೇ ಆಗಿರ್ತಾಳೆ. ಅವಳು ಅವಳ ತಾತನಿಗೆ ರಾಮನ ಕೈಲಿ ಪಕ್ಕ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಸಾಧ್ಯ ಆಗುತ್ತೆ, ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ರಾಜ ರಾಮನಿಗೆ 2 ದಿನ ಟೈಮ್ ಕೊಡ್ತಾರೆ. ರಾಜನ ಮನೆಯಿಂದ ಆ ಊರಿನ ಮಾಸ್ಟರ್ ಸೈಕಲ್ ಅಲ್ಲಿ ಹೋಗೋದ್ನ ರಾಮ ಅಬ್ಸರ್ವ್ ಮಾಡ್ತಾನೆ. ಈ ಮೇಷ್ಟ್ರುನೇ ರಾಮ ರಾತ್ರಿ ಕಾಡಲ್ಲಿ ನೋಡಿದ್ದು ಅಂತ ನೆನಪಾಗುತ್ತೆ. ಅದಕ್ಕೆ ಮೇಷ್ಟ್ರುಗಿಂತ ಮುಂಚೆ ರಾಮ ಮತ್ತೆ ಪಟೇಲ ಮೇಷ್ಟ್ರು ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ಬುಕ್ ಸಿಗುತ್ತೆ. ಬುಕ್ ಅಲ್ಲಿ ಒಂದು ಲೆಟರ್ ಇರುತ್ತೆ. ಅದ್ರಲ್ಲಿ ಮೇಷ್ಟ್ರು ಆ ಪ್ರಾಸ್ಟಿಟ್ಯೂಟ್ ಮಹಿಳೆ ಮೇಲೆ ಒಂದು ಕವನ ಬರ್ದಿರ್ತಾನೆ. ಅಂದ್ರೆ ಮೇಷ್ಟ್ರು ಆ ಮಹಿಳೆಯನ್ನ ಇಷ್ಟ ಪಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಮೇಷ್ಟ್ರು ಬರ್ತಾನೆ. ರಾಮ ಮೇಷ್ಟ್ರುಗೆ ಊರಲ್ಲಿ ಏನ್ ನಡೀತಾ ಇದೆ ನಿಜ ಹೇಳಿ ಅಂತ ಕೇಳ್ತಾನೆ. ಆ ಮೇಷ್ಟ್ರು ಇಲ್ಲೆಲ್ಲ ಹೇಳೋಕೆ ಆಗಲ್ಲ, ರಾತ್ರಿ ಒಂದು ಜಾಗಕ್ಕೆ ಬನ್ನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ಮಾರನೇ ದಿನ ಮೇಷ್ಟ್ರು ಕೂಡ ಎಲ್ಲಾನು ಮರ್ತೋಗಿರ್ತಾನೆ. ಅವನನ್ನು ದೇವಸ್ಥಾನದ ಒಳಗೆ ಹಾಕ್ತಾರೆ. ಆ ದಿನ ರಾತ್ರಿ ಪಟೇಲ ಊರಲ್ಲಿ ನಡೆದ ಒಂದು ಘಟನೆಯನ್ನ ಹೇಳ್ತಾನೆ. ಆ ದೇವತಲ ಅನ್ನೋ ಬೆಟ್ಟದ ಮೇಲೆ ಊರಿನ ಅಮ್ಮವರ ಗುಡಿ ಇರುತ್ತೆ. ಅಲ್ಲಿ 25 ವರ್ಷದ ಹಿಂದೆ ಪೂಜೆ ಆಗುವಾಗ ಜೋರಾಗಿ ಮಳೆ ಸುರಿದು 106 ಜನ ಸತ್ತೋಗಿರ್ತಾರೆ. ಕೆಲವು ವರ್ಷಗಳು ಬಿಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಶುರು ಮಾಡಿ ಯಾವುದೇ ಕ್ಲೂ ಸಿಗದೆ ಅಮ್ಮವರ ಶಾಪದಿಂದ ಆ ರೀತಿ ಮಳೆ ಬಂದಿರೋದು ಅಂತ ಕೇಸ್ನ ಕ್ಲೋಸ್ ಮಾಡಿರ್ತಾರೆ. ಅದಾಗಿ ಇವಾಗ 3 ತಿಂಗಳಿನಿಂದ ಮತ್ತೆ ಆ ಬೆಟ್ಟಕ್ಕೆ ಹೋದವರು ಈಗ ಆಗ್ತಾ ಇರ್ತಾರೆ. ಅದಕ್ಕೆ ಮತ್ತೆ ಅಮ್ಮವರ ಶಾಪನೇ ಕಾರಣ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಇದನ್ನ ಕೇಳಿದ ರಾಮ ಆ ಕಾಡಿನ ಒಳಗೆ ಹೋಗ್ತಾನೆ. ಅವಾಗ ಅದೇ ಬೆಟ್ಟದ ದಾರಿಯಲ್ಲಿ ಊರಿನ 4 ಜನರು ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಆ 4 ಜನರು ಅಲ್ಲೇ ಬಿದ್ದೋಗ್ತಾರೆ. ರಾಮ ಏನಾಯ್ತು ಅಂತ ನೋಡೋಕೆ ಓಡೋಗ್ತಾನೆ. ಕಾಲೆಡವಿ ಬಿದ್ದು ಮೂರ್ಛೆ ತಪ್ತಾನೆ. ಮಾರನೇ ದಿನ ಎಲ್ರು ರಾಮ ಇದ್ದ ಬಳಿಗೆ ಬರ್ತಾರೆ. ಎಲ್ರು ರಾಮನು ಎಲ್ಲ ಮರ್ತೋಗಿರ್ತಾನೆ ಅನ್ಕೋತಾರೆ. ಆದ್ರೆ ರಾಮ ನಾರ್ಮಲ್ ಆಗೇ ಇರ್ತಾನೆ. ಆದ್ರೆ ಆ 4 ಜನ ಮಾತ್ರ ಎಲ್ಲ ಮರ್ತೋಗಿರ್ತಾರೆ. ಇದನ್ನ ನೋಡಿ ಊರಲ್ಲಿ ಪಂಚಾಯಿತಿ ಸೇರ್ತಾರೆ. ಎಲ್ರು ರಾಮನೇ ಮಂತ್ರವಾದಿ ಇರ್ಬೇಕು ಅಂತ ಅನ್ಕೋತಾರೆ. ಎಲ್ಲ ಜಗಳ ಆಡುವಾಗ ಯಾರೋ ರಾಮನಿಗೆ ಕಲ್ಲಲ್ಲಿ ಹೊಡಿತಾರೆ. ಪಟೇಲ ರಾಮನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವಾಗ ರಾಮನ ರಕ್ತ ಆಗಿದ್ದ ಕಲ್ಲನ್ನ ಯಾರೋ ಎತ್ಕೋತಾರೆ. ಅದು ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಲಕ್ಷ್ಮಿ ಅವಳ ತಾಯಿಯನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಅವಳ ತಂದೆ ರಘುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತಾನೆ. ಅಷ್ಟ್ರಲ್ಲಿ ರಾಮನಿಗೆ ಯಾರೋ ಕಲ್ಲಲ್ಲಿ ಹೊಡೆದಿರೋದು ಗೊತ್ತಾಗಿ ಲಕ್ಷ್ಮಿ ರಾಮನ ನೋಡೋಕೆ ಹೋಗ್ತಾಳೆ. ಇದನ್ನ ನೋಡಿ ರಘುಪತಿ ಕೋಪ ಮಾಡ್ಕೋತಾನೆ. ರಾತ್ರಿ ರಾಮ ಮತ್ತೆ ಲಕ್ಷ್ಮಿ ಮಾತಾಡ್ತಾ ಕೂತಿರ್ತಾರೆ. ಅವಾಗ ಆ ಮೇಷ್ಟ್ರು ಬರ್ದಿದ್ದ ಕವಿತೆಯನ್ನ ರಾಮ ಲಕ್ಷ್ಮಿಗೆ ಹೇಳಿ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿ ರಾಮ ಅವನಿಗೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಏನಂದ್ರೆ ರಾಮನಿಗೆ ನೋಸಿಯಾ ಅನ್ನೋ ಒಂದು ಕಾಯಿಲೆ ಇರುತ್ತೆ. ಅದರಿಂದ ಅವನಿಗೆ ಯಾವುದೇ ವಸ್ತುವನ್ನ ಸ್ಮೆಲ್ ಮಾಡೋಕೆ ಆಗ್ತಾ ಇರಲ್ಲ. ಅದನ್ನ ರಾಮ ಲಕ್ಷ್ಮಿಗೆ ಹೇಳಿ ಮನುಷ್ಯರ ಮೆಮೊರಿ ಲಾಸ್ ಆಗೋಕೆ ಕಾರಣ ಏನಿರ್ಬೋದು ಅಂತ ಲಕ್ಷ್ಮಿನ ಕೇಳ್ತಾನೆ.
ಅವಳು ತಲೆಗೆ ಏಟು ಬಿದ್ದಾಗ ಅಥವಾ ಜೋರಾದ ಶಬ್ದ ಕೇಳಿದಾಗ ಅಥವಾ ಏನನ್ನಾದರೂ ಸ್ಮೆಲ್ ಮಾಡಿದಾಗ ಅಂತ ಹೇಳ್ತಾಳೆ. ಅವಾಗ ರಾಮಗೆ ಎಲ್ರು ಏನನ್ನೋ ಸ್ಮೆಲ್ ಮಾಡಿರೋದ್ಕೇನೆ ಅವರ ಮೆಮೊರಿ ಲಾಸ್ ಆಗಿರೋದು ಅಂತ ಕನ್ಫರ್ಮ್ ಆಗುತ್ತೆ. ನೋಡಿದ್ರೆ ಲಕ್ಷ್ಮಿ ಎದ್ದು ಒಂದು ಮರದ ಕಡೆ ಹೋಗ್ತಾ ಇರ್ತಾಳೆ. ಆ ಕಡೆಗೆ ಎಷ್ಟೊಂದು ಚಿಟ್ಟೆಗಳು ಹೋಗ್ತಾ ಇರ್ತವೆ. ಆ ಮರದ ಬಳಿಗೆ ಹೋದ ಎಲ್ಲಾ ಚಿಟ್ಟೆಗಳು ಅಲ್ಲಿನ ಗಾಳಿ ಸೇಬಿಸಿ ಸತ್ತೋಗ್ತವೆ. ಲಕ್ಷ್ಮಿ ಕೂಡ ಮೂರ್ಛೆ ತಪ್ತಾಳೆ. ಅಲ್ಲಿ ರಾಮಗೆ ಆ ಮರದಿಂದ ಬರ್ತಾ ಇರೋ ಸ್ಮೆಲ್ ಇಂದಾನೆ ಎಲ್ರು ಮೆಮೊರಿ ಲಾಸ್ ಆಗ್ತಾ ಇರೋದು ಅಂತ ಕನ್ಫರ್ಮ್ ಆಗುತ್ತೆ. ರಾಮ ಲಕ್ಷ್ಮಿನ ಜೀಪ್ ಅಲ್ಲಿ ಹಾಕೊಂಡು ಆಸ್ಪತ್ರೆ ಕಡೆಗೆ ಹೋಗುವಾಗ ದಾರಿಯಲ್ಲಿ ನಾವು ಮೊದಲ ಸೀನಲ್ಲಿ ನೋಡಿದ ವೀರಣ್ಣ ಕಾಣಿಸ್ತಾನೆ. ವೀರಣ್ಣ ಆಸ್ಪತ್ರೆಗೆ ಹೋದ್ರೆ ಏನು ಯೂಸ್ ಆಗಲ್ಲ ಅಂತ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಲಕ್ಷ್ಮಿಗೆ ಬ್ಲೂ ಕಲರ್ ಕೆಮಿಕಲ್ ನ ಇಂಜೆಕ್ಟ್ ಮಾಡ್ತಾನೆ. ಅಲ್ಲೇ ರಾಮನ ರಕ್ತ ಆಗಿದ್ದ ಕಲ್ಲು ಇರುತ್ತೆ. ಅಂದ್ರೆ ರಾಮಗೆ ಕಲ್ಲಲ್ಲಿ ಹೊಡೆದಿರೋದು ಈ ವೀರಣ್ಣನೇ. ಅದು ರಾಮಗೆ ಗೊತ್ತಾಗ್ತಿದ್ದ ಹಾಗೆ ವೀರಣ್ಣ ರಾಮಗೆ ಹೊಡೆದು ಲಕ್ಷ್ಮಿನ ಜೀಪಲ್ಲಿ ಕುರಿಸಿ ಗುಡಿಸಲಿಗೆ ಬೆಂಕಿ ಹಚ್ಚೋಕೆ ಹೋಗ್ತಾನೆ. ಅಷ್ಟರಲ್ಲಿ ರಾಮ ಎದ್ ಬಂದು ವೀರಣ್ಣಗೆ ಹೊಡೆದು ಲಕ್ಷ್ಮಿನ ಊರಿಗೆ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಆ ಮರದಿಂದ ಗಾಳಿ ಬಂದು ಊರಿನ ಎಲ್ಲಾ ಜನರ ಮೆಮೊರಿ ಲಾಸ್ ಆಗಿರುತ್ತೆ. ಮಿಕ್ಕಿರೋ ಸ್ವಲ್ಪ ಜನ ಆದ್ರೂ ನಾರ್ಮಲ್ ಆಗಿರ್ಲಿ ಅಂತ ರಾಮ ಆ ಮರನ ನಾಶ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ವೀರಣ್ಣ ಮರದ ಮೇಲಿಂದ ಜೀಪ್ ಒಳಗೆ ಹಾರಿ ರಾಮನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ರಾಮ ಪ್ಲಾನ್ ಮಾಡಿ ವೀರಣ್ಣ ಜೊತೆ ಜೀಪ್ ಮರಕ್ಕೆ ಡಿಕ್ಕಿ ಹೊಡೆಯುವ ಹಾಗೆ ಮಾಡಿ ಜೀಪ್ಗೆ ಶೂಟ್ ಮಾಡ್ತಾನೆ. ಜೀಪ್ ಜೊತೆ ಮರ ಕೂಡ ಸುಟ್ಟೋಗುತ್ತೆ. ಮಾರನೇ ದಿನ ವೀರಣ್ಣ ಕೊಟ್ಟ ಇಂಜೆಕ್ಷನ್ ಇಂದ ಲಕ್ಷ್ಮಿ ಹುಷಾರಾಗಿರ್ತಾಳೆ. ಇವಾಗ ಬೆಟ್ಟದಲ್ಲಿ ಪ್ರಾಬ್ಲಮ್ ಕೂಡ ಇರಲ್ಲ. ಆದ್ರೆ ಇನ್ನು ಆ ವಾಸನೆ ಸೇವಿಸಿದ್ದ ಜನಗಳು ಮಾತ್ರ ನಾರ್ಮಲ್ ಆಗಿರಲ್ಲ. ರಾಮ ರಾಜನ ಬಂಗಲೆಗೆ ಹೋಗ್ತಾನೆ. ಅಲ್ಲಿ ರಾಜ ರಾಮನ ಪ್ರೈವೇಟ್ ಆಗಿ ಮಾತಾಡಬೇಕು ಅಂತ ಅವನ ರೂಮ್ಗೆ ಕರ್ಕೊಂಡೋಗಿ ಅವನ ಮಗನ ಬಗ್ಗೆ ಹೇಳ್ತಾನೆ. ರಾಜನಿಗೆ ಒಬ್ಬ ಮಗಳು ಒಬ್ಬ ಮಗ. ಮಗಳಿಗೆ ರಘುಪತಿ ಜೊತೆ ಮದುವೆ ಆಗಿ ಇವಾಗ ಲಕ್ಷ್ಮಿ ಹುಟ್ಟಿರ್ತಾಳೆ. ಆದ್ರೆ ಮಗ ಮಹಾದೇವ ಅಲಿಯಾಸ್ ದೇವ ಕಾಡಲ್ಲಿ ವಾಸ ಮಾಡೋ ಬುಡಕಟ್ಟು ಜನಾಂಗದ ಹುಡುಗಿಯನ್ನ ಮದುವೆ ಆಗಿರ್ತಾನೆ. ಜೊತೆಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ದೇವ ಸತ್ತೋಗಿರ್ತಾನೆ. ಸಾಯೋ ಮುಂಚೆ ರಾಜನಿಗೆ ದೇವ ಕೋಟೆಯ ಪೂರ್ವ ದಿಕ್ಕು ಅಂತ ಹೇಳಿ ಸತ್ತಿರ್ತಾನೆ. ಅದಕ್ಕೆ ರಾಜ ಪೂರ್ವ ದಿಕ್ಕಲ್ಲಿ ಎಲ್ಲಾ ಜಾಗ ಹುಡುಕಿರ್ತಾನೆ. ಆದ್ರೆ ದೇವ ಏನ್ ಹೇಳಿದ್ದ ಅಂತ ಅರ್ಥ ಆಗಿರಲ್ಲ. ಅದಕ್ಕೆ ಇವಾಗ ಕೋಟೆಯ ಪೂರ್ವ ದಿಕ್ಕಲ್ಲಿ ಏನಿದೆ ಅಂತ ಹುಡುಕೋಕೆ ರಾಜ ರಾಮನಿಗೆ ಹೇಳ್ತಾನೆ. ರಾಮ ಸರಿ ಅಂತಾನೆ. ರಾಮನಿಗೆ ಅಲ್ಲೇ ಇರೋಕೆ ಜಾಗ ಕೊಡ್ತಾರೆ. ರಾಮ ದೇವನ ರೂಮ್ಗೆ ಹೋಗ್ತಾನೆ. ಅವನ ಫೋಟೋ ನೋಡ್ತಾನೆ. ಜೊತೆಗೆ ಅಲ್ಲೇ ಇದ್ದ ಫೋಟೋಸ್ ಅಲ್ಲಿ ದೇವ ಮತ್ತೆ ಅವನ ಹೆಂಡತಿಯ ಫೋಟೋ ನೋಡಿ ರಾಮ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ದೇವ ಹೆಂಡತಿ ಬೇರೆ ಯಾರು ಅಲ್ಲ, ರಾಮನ ತಾಯಿ ಗೌರಿನೇ. ಅಂದ್ರೆ ದೇವನೇ ರಾಮನ ತಂದೆ, ರಾಜ ಅವನ ತಾತ. ಇದೆಲ್ಲ ಗೊತ್ತಾದ್ರೂ ದೇವ ಆ ವಿಷಯನ ಯಾರಿಗೂ ಹೇಳಲ್ಲ. ಇವಾಗ ಅವನ್ ತಂದೆಗೆ ಏನಾಯ್ತು ಅಂತ ಹುಡುಕ್ಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ಅಲ್ಲಿಂದ ರಾಮ ಆ ಮರದ ಬಳಿಗೆ ಹೋಗ್ತಾನೆ. ಅಲ್ಲಿ ಪಟೇಲ್ಗೆ ವೀರಣ್ಣನ ಬಾಡಿ ಸಿಕ್ಕಿರಲ್ಲ. ಅಂದ್ರೆ ವೀರಣ್ಣ ಕೂಡ ಎಸ್ಕೇಪ್ ಆಗಿದ್ದಾನೆ. ಅಲ್ಲಿಗೆ ಅದೇ ಟೈಮ್ಗೆ ಬುಡಕಟ್ಟು ಜನಾಂಗದ ಸ್ವಲ್ಪ ಜನ ಬರ್ತಾರೆ. ಅದ್ರಲ್ಲಿ ಮುಖ್ಯಸ್ಥ ಪಶುಪತಿ. ಮರ ನೋಡಿ ಜನರ ಮೆಮೊರಿ ಲಾಸ್ಗೆ ದೇವ ನಮ್ ಜನಾಂಗದ ಹುಡುಗಿನ ಮದುವೆ ಆಗಿದ್ದು ಕಾರಣ. ಅದಕ್ಕೆ ಅಮ್ಮವರು ಶಾಪ ಕೊಟ್ಟಿರೋದು ಈ ಮರ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ರಾಮ ಆ ಜನಾಂಗದವರ ಎದೆ ಮೇಲಿರೋ ಅಚ್ಚೆನ ನೋಡ್ತಾನೆ. ಅಲ್ಲಿಂದ ರಾಮ ಅವನ ರೂಮ್ಗೆ ಹೋಗಿ ಅವನ ಎದೆ ನೋಡ್ಕೊಂಡ್ರೆ ಅವನ ಎದೆ ಮೇಲೂ ಅರ್ಧ ಮಚ್ಚೆ ಇರುತ್ತೆ. ರಾಮ ನೋಡುವಾಗ ಅದು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಅವರಮ್ಮ ಆ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮಹಿಳೆನೇ ಆಗಿರ್ತಾಳೆ. ಅದಕ್ಕೆ ಇವಾಗ ರಾಮ ಪಟೇಲನ ಜೊತೆ ಆ ಬುಡಕಟ್ಟು ಜನಾಂಗದ ಬಳಿಗೆ ಹೋಗ್ತಾರೆ. ಆ ಜನಾಂಗದ ನಾಯಕ ಪಶುಪತಿ ಊರಲ್ಲಿ ಆಗ್ತಿರೋ ತೊಂದರೆಗೆ ದೇವ ಮತ್ತೆ ಗೌರಿ ಮದುವೆನೇ ಕಾರಣ ಅಂತಾನೆ. ಅದನ್ನ ಕೇಳಿ ರಾಮ ಕೋಪ ಮಾಡ್ಕೋತಾನೆ. ಪಟೇಲ ರಾಮನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಇಲ್ಲಿ ಪಟೇಲಾಗೆ ರಾಮ ದೇವ ಅವನ್ ತಂದೇನೆ ಅಂತ ನಿಜ ಹೇಳ್ತಾನೆ. ಅದನ್ನ ಕೇಳಿ ಪಟೇಲ ಕೂಡ ಶಾಕ್ ಆಗ್ತಾನೆ. ಇವಾಗ ರಾಮ ರಾಜನ ಬಳಿ ದೇವನ ಬಗ್ಗೆ ಕೇಳ್ತಾನೆ. ರಾಜ ರಾಮನ ತಂದೆ ದೇವನ ಕತೆ ಹೇಳೋಕೆ ಶುರು ಮಾಡ್ತಾನೆ. ದೇವಾಗೆ 15 ವರ್ಷ ಇದ್ದಾಗಲೇ ಯಾವಾಗ್ಲೂ ಬಂದೂಕ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಅದಕ್ಕೆ ರಾಜ ದೇವನ ಓದೋಕೆ ಲಂಡನ್ಗೆ ಕಳಿಸ್ತಾನೆ. ದೇವ ಓದ್ ಮುಗಿಸ್ಕೊಂಡು ಊರಿಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಊರಿಗೆ ಬರ್ತಾನೆ. ಆ ಟೈಮಲ್ಲಿ ರಾಜ ಅಮರಗಿರಿ ಪ್ರಾಂತ್ಯನ ಭಾರತಕ್ಕೆ ಸೇರಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಇಲ್ಲ ಅಂದ್ರೆ ಹೈದರಾಬಾದ್ ಕೂಡ ಪಾಕಿಸ್ತಾನ ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇರ್ತಾನೆ. ಅದಕ್ಕೆ ದೇವ ಕೂಡ ಸಾಥ್ ಕೊಡ್ತಾನೆ. ಅದೇ ಟೈಮಲ್ಲಿ ದೇವ ಅಕ್ಕ ರಘುಪತಿನ ಪ್ರೀತಿ ಮಾಡ್ತಾ ಇರ್ತಾಳೆ. ದೇವ ಮದುವೆ ಮಾಡಿಸಿ ಅಂತ ರಾಜನಿಗೆ ಹೇಳ್ತಾನೆ. ದೇವ ಅಕ್ಕನಿಗೆ ಮದುವೆ ಆಗುತ್ತೆ. ಈ ಟೈಮಲ್ಲಿ ದೇವ ಬುಡಕಟ್ಟು ಜನಾಂಗದ ಗೌರಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿರೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ದೇವ ಲಂಡನ್ಗೆ ಹೋಗೋ ಮುಂಚೆಯಿಂದಾನು ಗೌರಿನ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ನಿಯಮದ ಪ್ರಕಾರ ಬುಡಕಟ್ಟು ಜನಾಂಗದವರು ಅವರ ಜನಾಂಗದವರನ್ನೇ ಮದುವೆ ಆಗ್ಬೇಕಿರುತ್ತೆ. ಇಲ್ಲ ಅಂದ್ರೆ ಮಳೆ ಬೆಳೆ ಆಗಲ್ಲ ಅಂತ ಎಲ್ರೂ ನಂಬ್ಕೊಂಡಿರ್ತಾರೆ. ಇದೆಲ್ಲವನ್ನು ಮೀರಿ ದೇವ ಗೌರಿನ ಮದುವೆಯಾಗಿ ಅರಮನೆ ಬಿಟ್ಟು ಹೋಗ್ತಾನೆ. ಅವರಿಗೆ ಮಗು ಆಗುತ್ತೆ. ಅವಾಗ್ಲಿಂದ ಮತ್ತೆ ದೇವನ ನೋಡೋಕೆ ಅವರಪ್ಪ ರಘುಪತಿ ಎಲ್ರೂ ಬರ್ತಾ ಇರ್ತಾರೆ. ಹೀಗೆ ಅಮ್ಮವರ ಹಬ್ಬ ಬರುತ್ತೆ. ಜಾತ್ರೆ ದಿನ ಮಗುಗೆ ಎದೆಯ ಮೇಲೆ ಹಚ್ಚೆ ಹಾಕ್ತಾ ಇರ್ತಾರೆ. ಅವಾಗ ದೇವ ಬಂದು ಮಗುಗೆ ಹಚ್ಚೆ ಹಾಕೋದು ಬೇಡ ಅಂತಾನೆ. ಅದಕ್ಕೆ ರಾಮನ ಎದೆ ಮೇಲೆ ಬರೀ ಅರ್ಧ ಹಚ್ಚೆ ಇದ್ದಿದ್ದು. ಈ ಘಟನೆಗಳು ಆದ ದಿನವೇ ದೇವ ಸತ್ತೋಗ್ತಾನೆ. ಸಾಯೋ ಮುಂಚೆ ಕೋಟೆಯ ಪೂರ್ವ ದಿಕ್ಕು ಅಂತ ಹೇಳಿ ಸತ್ತಿರ್ತಾನೆ. ಇವಾಗ ರಾಜ ಇದ್ನೆಲ್ಲ ರಾಮನಿಗೆ ಹೇಳ್ತಾನೆ.
ಆ ದಿನವೇ ಜಾತ್ರೆಯಲ್ಲಿ ಮಳೆ ಬಂದು 100 ಜನ ಸತ್ತಿದ್ದು ಅಂತ ರಾಮನಿಗೆ ಗೊತ್ತಾಗುತ್ತೆ. ಇವಾಗ ರಾಮ ಆ ಮಳೆಯಲ್ಲಿ ಸತ್ತಿದ್ನ ಯಾರಾದ್ರೂ ನೋಡಿದಾರ ಅಂತ ವಿಚಾರಿಸಿದಾಗ ದೇವಯ್ಯ ಅನ್ನೋ ವ್ಯಕ್ತಿ ನೋಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ದೇವಯ್ಯಗೆ ಏನು ನೆನಪಿರಲ್ಲ. ಅದಕ್ಕೆ ಲಕ್ಷ್ಮಿ ಸೈಕಿಯಾಟ್ರಿಸ್ಟ್ ಆಗಿದ್ರಿಂದ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ದೇವಯ್ಯಗೆ ಎಲ್ಲ ನೆನ್ಪು ಬರೋ ಹಾಗೆ ಮಾಡ್ತಾಳೆ. ದೇವಯ್ಯನೇ ಅಮ್ಮವರ ಗುಡಿಯ ಪೂಜಾರಿ ಆಗಿರ್ತಾನೆ. ದೇವಯ್ಯ ಪೂಜೆ ಮಾಡಿ ಮಂಗಳಾರತಿ ಕೊಡೋಕೆ ಹಿಂದೆ ತಿರುಗಿದ್ರೆ ಎಲ್ರೂ ಸತ್ತು ಬಿದ್ದಿರ್ತಾರೆ. ಅಲ್ಲಿ ಗೌರಿ ಮತ್ತೆ ರಾಮ ಕೂಡ ಇರ್ತಾರೆ. ಗೌರಿ ಕೂಡ ದೇವಸ್ಥಾನದ ಒಳಗೆ ಇರ್ತಾಳೆ. ದೇವಯ್ಯನೇ ರಾಮಗೆ ರಾಮಕೃಷ್ಣ ಅಂತ ಹೆಸರು ಇಟ್ಟಿರ್ತಾನೆ. ಗೌರಿ ಆ ಮಳೆಯಲ್ಲಿ ಸಾವುಗಳನ್ನ ನೋಡಿದ್ಕೆ ಇವಾಗ ಗೌರಿಗೆ ಮಳೆ ಕಂಡ್ರೆ ಭಯ ಆಗ್ತಾ ಇರುತ್ತೆ. ಇವಾಗ ದೇವಯ್ಯ ಇಂದಾನೆ ಪೂರ್ವ ದಿಕ್ಕಲ್ಲಿ ಒಂದು ಬಾವಿ ಇದೆ ಅಂತ ಗೊತ್ತಾಗುತ್ತೆ. ರಾಮ ಹೋಗಿ ಬಾವಿ ಚೆಕ್ ಮಾಡ್ತಾನೆ. ಬಾವಿಯ ಒಳಗೆ ಒಂದು ಕಲ್ ಮೇಲೆ ರಾಮ ಅಂತ ಬರ್ದಿರುತ್ತೆ. ಆ ಕಲ್ಲನ್ನ ಈಚೆ ತೆಗೆದಾಗ ಒಳಗೆ ಒಂದು ಬ್ಯಾಗ್ ಇರುತ್ತೆ. ಅದನ್ನ ರಾಮ ತಗೊಂಡು ರಾಜನ ಬಳಿಗೆ ಬಂದು ಓಪನ್ ಮಾಡ್ತಾನೆ. ಅದರಲ್ಲಿ ಕೆಲವು ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಡೈರಿ ಕೂಡ ಇರುತ್ತೆ. ಆ ಡೈರಿಯಲ್ಲಿ ಕೆಲವು ಫಾರ್ಮುಲಾಸ್ ಇರುತ್ತೆ. ರಾಮ ಆ ಬ್ಯಾಗ್ ನೋಡ್ತಾ ಇರೋದನ್ನ ರಘುಪತಿ ನೋಡ್ತಾನೆ. ಅದೇ ದಿನ ರಾತ್ರಿ ರಘುಪತಿ ಆ ಡಾಕ್ಯುಮೆಂಟ್ಸ್ ಕದಿಯೋಕೆ ಬರ್ತಾನೆ. ಆದ್ರೆ ಎಲ್ರ ಕೈಲಿ ತಗಲಾಕೊಳ್ತಾನೆ. ಇಲ್ಲಿ ರಘುಪತಿ ಅವನು ಅಜಾಮ್ ಖಾನ್ಗೆ ಕೆಲಸ ಮಾಡ್ತಾ ಇರೋದಾಗಿ ಹೇಳ್ತಾನೆ. ಈ ಅಜಾಮ್ ಖಾನ್ ಯಾರು ಅಂತ ಗೊತ್ತಲ್ಲ, ಹೈದರಾಬಾದ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವಾಗ ರಘುಪತಿ ಕತೆ ಹೇಳೋಕೆ ಶುರು ಮಾಡ್ತಾನೆ. ದೇವ ರಘುಪತಿನ ಕರ್ಕೊಂಡು ಒಂದ್ಸಲ ಅಜಾಮ್ ಖಾನ್ ನ ಮೀಟ್ ಮಾಡೋಕೆ ಹೋಗಿರ್ತಾನೆ. ಯಾಕಂದ್ರೆ ದೇವ ಅಜಾಮ್ ಖಾನ್ ಸಹಾಯ ತಗೊಂಡು ಅವರ ಊರಿನ ರೈತರಿಗೆ ಕೃತಕ ಮಳೆಯಿಂದ ಸಹಾಯ ಮಾಡೋಕೆ. ಅಂದ್ರೆ ದೇವ ಕ್ಲೌಡ್ ಸೀಡಿಂಗ್ ಫಾರ್ಮುಲಾ ಕಂಡಿಡ್ದಿರ್ತಾನೆ. ಅದರಿಂದ ಭಾರತದ ರೈತರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅಜಾಮ್ ಖಾನ್ ಒಪ್ಕೊಳ್ತಾನೆ. ಹೈದರಾಬಾದ್ ಇಂದ ದೇವ ರಘುಪತಿ ಜೊತೆ ವಾಪಸ್ ಬರ್ತಾನೆ. ಆಮೇಲೆ ಅಜಾಮ್ ಖಾನ್ ಮತ್ತೆ ರಘುಪತಿನ ಮಾತಾಡ್ಸೋಕೆ ಕರೆಸ್ತಾನೆ. ಅಲ್ಲಿ ಅಜಾಮ್ ಖಾನ್ ದೇವನ ಕ್ಲೌಡ್ ಸೀಡಿಂಗ್ ಫಾರ್ಮುಲಾ ತಂದು ಕೊಟ್ರೆ ರಘುಪತಿನ ಅಮರಗಿರಿ ಪ್ರಾಂತ್ಯಕ್ಕೆ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಘುಪತಿ ಒಪ್ಕೋತಾನೆ. ಅದಕ್ಕೆ ಅಜಾಮ್ ಖಾನ್ ಜೋಸೆಫ್ ಅನ್ನೋ ಯಂಗ್ ಸೈಂಟಿಸ್ಟ್ ನ ಕರೆಸ್ತಾನೆ. ಆ ಜೋಸೆಫೇ ಈ ವೀರಣ್ಣ. ಇಷ್ಟನ್ನ ರಘುಪತಿ ಹೇಳ್ತಾನೆ. ಅಷ್ಟರಲ್ಲಿ ಊರಿನ ಮನೆಗಳಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗಿ ರಾಜ ಊರಿಗೆ ಓಡೋಗ್ತಾನೆ. ಈ ಕಡೆ ಯಾರೋ ಬಂದು ರಘುಪತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಮಾರನೇ ದಿನ ರಾಮ ವೇಣುಗೋಪಾಲ್ಗೆ ಗೌರಿನ ಕರ್ಕೊಂಡು ಊರಿಗೆ ಬರೋಕೆ ಹೇಳಿರ್ತಾನೆ. ಗೌರಿ ಊರಿಗೆ ಬರ್ತಾಳೆ. ಅಲ್ಲಿ ರಾಮ ಅವಳಿಗೆ ದೇವನ ಸಮಾಧಿ ತೋರಿಸ್ತಾನೆ. ಇವಾಗ ಗೌರಿ ನಿಜವಾಗಲೂ ನಡೆದ ಘಟನೆಯನ್ನ ಹೇಳ್ತಾಳೆ. 25 ವರ್ಷದ ಹಿಂದೆ ರಘುಪತಿ ಜೋಸೆಫ್ ನ ಕರ್ಕೊಂಡು ಬಂದು ದೇವನ ಜೊತೆ ಸೇರಿಸ್ತಾನೆ. ದೇವ ಮಾಡೋ ಎಕ್ಸ್ಪೆರಿಮೆಂಟ್ ನ ಜೋಸೆಫ್ ನೋಟ್ ಮಾಡ್ಕೋತಾನೆ. ದೇವ ಫಾರ್ಮುಲಾ ಎಲ್ಲ ಡೈರಿಲಿ ಬರ್ಕೊಂಡು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸಕ್ಸಸ್ ಆಗುತ್ತೆ. ಅದನ್ನ ಟ್ರಯಲ್ ಮಾಡೋಕೆ ಅಜಾಮ್ ಖಾನ್ ಕಡೆಯಿಂದ ಒಂದು ಪ್ಲೇನ್ ತರಿಸ್ತಾನೆ. ಜೋಸೆಫ್ ಕ್ಲೌಡ್ ಸೀಡಿಂಗ್ ಮಾಡೋಕೆ ಪ್ಲೇನ್ ಅಲ್ಲಿ ಹೋಗ್ತಾನೆ. ಆದ್ರೆ ಪ್ಲಾನ್ ಪ್ರಕಾರ ಪ್ಲೇನ್ ಫಾರೆಸ್ಟ್ ಗೆ ಹೋಗ್ಬೇಕಿರುತ್ತೆ. ಆದ್ರೆ ಜೋಸೆಫ್ ಜಾತ್ರೆ ನಡೀತಾ ಇರೋ ಜಾಗದ ಕಡೆ ಹೋಗ್ತಾನೆ. ಈ ಕಡೆ ಅಜಾಮ್ ಖಾನ್ ಮತ್ತೆ ರಘುಪತಿ ಫಾರ್ಮುಲಾ ಕೊಡೋಕೆ ಕೇಳ್ತಾರೆ. ಇಲ್ಲ ಅಂದ್ರೆ ಬುಡಕಟ್ಟು ಜನಾಂಗನ ಸಾಯಿಸೋದಾಗಿ ಎದುರಿಸ್ತಾರೆ. ದೇವ್ ಎಲ್ರೂನು ಕಾಪಾಡೋಕೆ ಬೆಟ್ಟಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಎಲ್ಲ ಸತ್ತೋಗಿರ್ತಾರೆ. ಗೌರಿಗೆ ಮತ್ತೆ ಮಗುಗೆ ಏನು ಆಗಿರಲ್ಲ. ಅಲ್ಲಿಂದ ದೇವ್ ಗೌರಿನ ಹೈದರಾಬಾದ್ಗೆ ಕಳಿಸಿ ಅವನು ಬಾವಿ ಬಳಿಗೆ ಹೋಗಿ ಅವನ ಎಕ್ಸ್ಪೆರಿಮೆಂಟ್ ಮಾಡಿದ ಡಾಕ್ಯುಮೆಂಟ್ಸ್ ಎಲ್ಲಾನು ಒಂದು ಬ್ಯಾಗ್ ಅಲ್ಲಿ ಇಟ್ಟು ಬಾವಿಯಲ್ಲಿ ಬಚ್ಚಿಡ್ತಾನೆ. ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗೋವಾಗ ರಘುಪತಿ ಬಂದು ದೇವ್ನ ಕೊಲೆ ಮಾಡ್ಬಿಡ್ತಾನೆ. ಆಮೇಲೆ ರಾಜ ಬರ್ತಾನೆ. ದೇವ್ ಕೋಟೆಯ ಪೂರ್ವ ದಿಕ್ಕು ಅಂತ ಹೇಳಿ ಸತ್ತೋಗ್ತಾನೆ. ಇದು ನಿಜವಾಗಲೂ ನಡೆದಿರೋ ಘಟನೆ. ಇದೆಲ್ಲ ಗೊತ್ತಾಗಿ ಇವಾಗ ಪಶುಪತಿ ಗೌರಿ ಮತ್ತೆ ದೇವ್ ಮದ್ವೆಯಿಂದಾನೆ ಹೀಗೆಲ್ಲ ಆಗಿದ್ದು ಅಂತ ತಪ್ಪು ತಿಳ್ಕೊಂಡಿದ್ಕೆ ಗೌರಿ ಬಳಿ ಕ್ಷಮೆ ಕೇಳ್ತಾನೆ. ಇವಾಗ ರಾಮ ಎಲ್ರಿಗೂ ಅಜಾಮ್ ಖಾನ್ ಡಾಕ್ಯುಮೆಂಟ್ಸ್ ಗೆ ಬಂದೇ ಬರ್ತಾನೆ. ಅವ್ರ ಹತ್ರ ಗನ್ ಕೂಡ ಇರ್ಬೋದು ಅಂತ ಹೇಳ್ತಾನೆ. ಇವಾಗ ಅವ್ರನ್ನೆಲ್ಲ ತಡೆಯೋಕೆ ರಾಮ ಒಂದು ಪ್ಲಾನ್ ಮಾಡ್ತಾನೆ. ಅದೇನೆಂದ್ರೆ ಆ ಪ್ರಾಸ್ಟಿಟ್ಯೂಟ್ ಮಹಿಳೆ ಕೈಯಲ್ಲಿ ಅರ್ಧ ಚಂದ್ರನ ಗುರುತು ನೋಡಿರ್ತಾನಲ್ಲ, ಅದು ಅರ್ಧ ಚಂದ್ರ ಅಲ್ಲ, ದೋಣಿ. ಆ ಮಹಿಳೆ ಮತ್ತೆ ಮೇಷ್ಟ್ರು ದೋಣಿಯಲ್ಲಿ ವೀರಣ್ಣ ಯಾವುದೋ ವಸ್ತುನ ಊರಿಗೆ ತರೋದನ್ನ ನೋಡಿರ್ತಾರೆ. ಅದಕ್ಕೆ ವೀರಣ್ಣ ಇಬ್ರಿಗೂ ಕೆಮಿಕಲ್ ಇಂಜೆಕ್ಟ್ ಮಾಡಿ ಎಲ್ಲ ಮರೆಯುವ ಹಾಗೆ ಮಾಡಿರ್ತಾನೆ. ಆ ಕೆಮಿಕಲ್ ಬಗ್ಗೆ ಮುಂದೆ ನೋಡೋಣ. ಇವಾಗ ಅವ್ರನ್ನೆಲ್ಲ ತಡೆಯೋಕೆ ರಾಮ ಪ್ಲಾನ್ ಮಾಡಿ ಬೆಟ್ಟದಲ್ಲಿ ಹಬ್ಬ ಮಾಡೋಣ ಅಂತ ಹೇಳ್ತಾನೆ. ಎಲ್ರು 25 ವರ್ಷದ ನಂತರ ಬೆಟ್ಟಕ್ಕೆ ಹೋಗಿ ಹಬ್ಬ ಶುರು ಮಾಡ್ತಾರೆ. ಅಲ್ಲಿಗೆ ಅಜಾಮ್ ಖಾನ್ ರಘುಪತಿ ಜೊತೆ ರೌಡಿಗಳನ್ನ ಕರ್ಕೊಂಡ್ ಬರ್ತಾನೆ. ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತಾನೆ. ರಾಮ ಎಲ್ಲಾ ಡಾಕ್ಯುಮೆಂಟ್ಸ್ ಅಮ್ಮವರ ಕಾಲಿನ ಕೆಳಗೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅಜಾಮ್ ಖಾನ್ ರಘುಪತಿ ರೌಡಿಗಳೆಲ್ಲ ಹೋಗಿ ಅಮ್ಮವರ ಕಾಲಿನ ಬಳಿ ಅಗಿತಾರೆ. ಅಲ್ಲಿ ನೋಡಿದ್ರೆ ರೆಡ್ ಕಲರ್ ಕೆಮಿಕಲ್ ಇರುತ್ತೆ. ಇವಾಗ ನಮಗೆ ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ವೀರಣ್ಣ ದೋಣಿಲಿ ಏನ್ ತರಿಸ್ತಾ ಇದ್ದ ಅಂತ ನೋಡೋಕೆ ರಾಮ ಪಟೇಲನ ಜೊತೆ ಸಮುದ್ರಕ್ಕೆ ಹೋದಾಗ ಅವರಿಗೆ ವೀರಣ್ಣ ತರಿಸ್ತಿದ್ದ ಕೆಮಿಕಲ್ ಸಿಗುತ್ತೆ. ರೆಡ್ ಕಲರ್ ಎಲ್ಲವನ್ನು ಮರೆಸುವಂತದ್ದು, ಬ್ಲೂ ಕಲರ್ ಆಂಟಿಡೋಟ್. ಅದೇ ಲಕ್ಷ್ಮಿಗೆ ವೀರಣ್ಣ ಬ್ಲೂ ಕಲರ್ ಕೆಮಿಕಲ್ ಇಂಜೆಕ್ಟ್ ಮಾಡಿರ್ತಾನಲ್ಲ, ಅದರಿಂದನೇ ಅಲ್ವಾ ಅವಳು ಹುಷಾರಾಗಿದ್ದು. ಅದ್ರಿಂದ ಬ್ಲೂ ಕಲರ್ ಕೆಮಿಕಲ್ ಆಂಟಿಡೋಟ್ ಅಂತ ರಾಮಗೆ ಗೊತ್ತಾಗುತ್ತೆ. ಇವಾಗ ಅಮ್ಮವರ ಗುಡಿ ಒಳಗೆ ರೆಡ್ ಕಲರ್ ಕೆಮಿಕಲ್ ನ ಇಟ್ಟಿರ್ತಾರೆ. ಅದು ಇವಾಗ ಹರಡುತ್ತೆ. ರಾಮ ಓಡ್ ಬಂದು ಡೋರ್ ಕ್ಲೋಸ್ ಮಾಡ್ಕೋತಾನೆ. ಅದರಿಂದ ಎಲ್ರು ಎಲ್ಲಾನು ಮರಿತಾ ಹೋಗ್ತಾರೆ. ರಾಮ ಆಂಟಿಡೋಟ್ ನ ಊರಿನ ಜನರಿಗೆ ಹಾಕ್ತಾನೆ. ಎಲ್ರು ಮತ್ತೆ ನಾರ್ಮಲ್ ಆಗೋಕೆ ಶುರುವಾಗುತ್ತೆ. ಗೌರಿಗೆ ಮಳೆ ಭಯ ಹೋಗುತ್ತೆ. ಇದನ್ನೆಲ್ಲ ಪಟೇಲ ವಿಕಟ ಕವಿ ಅನ್ನೋ ಬುಕ್ ಅಲ್ಲಿ ಬರಿತಾನೆ.
ಇವಾಗ ಪಟೇಲ ರಾಮನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.